ನೋಡ್ತಾ ಇದ್ದೀರಿ. ಇಲ್ಲಿ ಒಂದಿಷ್ಟು ಕವಿಗಳ ಭಾವಚಿತ್ರಗಳನ್ನ ಗಮನಿಸ್ತಾ ಇದ್ದೀರಿ, ಹೌದಾ? ಇಲ್ಲಿರ್ತಕ್ಕಂಥ ಕವಿಗಳಲ್ಲಿ ಗುರುತಿಸ್ತೀರಾ ನೀವು? ಇವರು ಯಾವ್ಯಾವ ಕವಿಗಳ ಹೆಸರೇನು ಅಂತಕ್ಕದನ್ನು ಗುರುತಿಸ್ತೀರಿ. ನೀವು ಚಿತ್ರ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದಿಷ್ಟು 6 ಜನ ಕವಿಗಳು ಇದ್ದಾರೆ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿರ್ತಕ್ಕಂಥ ಕವಿಗಳು 8 ಜನ. ಆದರೆ ಇಲ್ಲಿ ನಾನು ಕೇವಲ ಒಂದಿಷ್ಟು 7 ಜನ ಪ್ರಮುಖ ಕವಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ರಾಷ್ಟ್ರಕವಿಗಳು ಅಂತಕ್ಕಂಥ ಬಿರುದನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಯಾರು ಅನ್ನೋದನ್ನು ಗಮನಿಸ್ತೀರಾ? ಯಾರು ಅನ್ನೋದನ್ನು ಹೇಳ್ತೀರಾ? ರಾಷ್ಟ್ರಕವಿ ಅಂತಕ್ಕಂಥ ಬಿರುದನ್ನು ತೆಗೆದುಕೊಂಡಿರ್ತಕ್ಕಂಥವ್ರು. ಈಗಾಗಲೇ ಗೊತ್ತಾಗಿರ್ಬೇಕು ನಿಮ್ಗೆ. ರಾಷ್ಟ್ರಕವಿ ಅಂತಂದ ತಕ್ಷಣ ನಾವು ಮೊದಲಿಗೆ ಯಾರನ್ನಲ್ಲಿ ಹೇಳ್ತೀವಿ? ಗೋವಿಂದ ಪೈ ಅಂತ ಹೇಳ್ತೀವಿ. ಆದರೆ ಗೋವಿಂದ ಪೈ ಅವರ ಭಾವಚಿತ್ರ ಇಲ್ಲ. ಆಮೇಲೆ 2ನೇದಾಗಿ ರಾಷ್ಟ್ರಕವಿ ಅಂತಕ್ಕಂಥ ಪ್ರಶಸ್ತಿಯನ್ನು ಬಿರುದನ್ನು ತೆಗೆದುಕೊಂಡಿರ್ತಕ್ಕಂಥ ಕವಿಗಳು ಯಾರು ಹೇಳಿ ನೋಡೋಣ. ಹೇಳ್ತೀರಿ, ನಿಮಗೆ ಗೊತ್ತಿದೆ. ಕುವೆಂಪು, ಹೌದಾ? ಕುವೆಂಪು ಅವರ ಭಾವಚಿತ್ರ ಮೇಲ್ಗಡೆ ಇದೆ ನೋಡಿ. ಈ ಕುವೆಂಪು ಅವರು ನಿಮ್ಮ 10ನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪಠ್ಯ ಪುಸ್ತಕದಲ್ಲಿ ಅವರು ಒಂದು ಕವಿತೆಯನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ಗೊತ್ತಾಯ್ತು ನಿಮಗೆ ಯಾವ ಕವಿತೆ ಅದು, ಯಾವ ಕವಿತೆಯನ್ನು ರಚನೆ ಮಾಡಿದ್ದಾರೆ ಅವರು. ಹಾಗಾದರೆ ನಾವು ಇವತ್ತು ಯಾವ ಪದ್ಯವನ್ನು ನೋಡ್ತಾ ಇದ್ದೀವಿ, ಯಾವ ಪದ್ಯವನ್ನು ಅಧ್ಯಯನ ಮಾಡ್ತಾಯಿದ್ದೀವಿ ಅನ್ನೋದು ನಿಮಗೀಗ ಗೊತ್ತಾಯ್ತು, ಹೌದಾ? ಯಾವ ಪದ್ಯ ಹೇಳಿ ನೋಡೋಣ. ಹಸಿರು ಅಂತಕ್ಕಂಥ ಪದ್ಯ. ಹಾಗಾದರೆ ಈ ಪದ್ಯ ನೋಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಈ ಕುವೆಂಪು ಅವರ ಪರಿಚಯವನ್ನು ಮೊದಲು ತಿಳ್ಕೊಳ್ಬೇಕು. ಕುವೆಂಪು ಅಂತಕ್ಕಂಥ ಒಬ್ಬ ಪ್ರಸಿದ್ಧ ಕವಿಗಳು ನಮ್ಮ ನಾಡಿನಲ್ಲಿ ಜನಿಸಿದ್ದು ನಮ್ಮ ಒಂದು ದೊಡ್ಡ ಹೆಮ್ಮೆ, ನಮ್ಮ ದೊಡ್ಡ ಹಿರಿಮೆ ಅಂತ ಹೇಳ್ಬೋದು. ಯಾಕಂತ ಹೇಳಿ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತಕ್ಕಂಥ ನಾಡಗೀತೆಯನ್ನು ಬರೆದು ಇಡೀ ನಾಡಿಗೆ ಕನ್ನಡದ ಕಂಪನ್ನು, ಕನ್ನಡದ ಕಸ್ತೂರಿ ಪರಿಮಳವನ್ನು ಹರಿಸಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಕುವೆಂಪು ಅವರು. ಅದಕ್ಕೆ ಅವರ ಪರಿಚಯ ನಮಗೆ ಗೊತ್ತಿರಲೇಬೇಕು. ಆ ಪರಿಚಯವನ್ನು ನಾವು ತಿಳಿದುಕೊಳ್ಳಲೇಬೇಕು. ನೋಡೋದು ವಿಶೇಷತೆ ಏನಪ್ಪ ಅಂದ್ರೆ, ಕುವೆಂಪು ಅವರು ಎಂಥ ವ್ಯಕ್ತಿತ್ವ ಅವ್ರದ್ದು ಅಂತಂದ್ರೆ, ಕೆಲವರು ಪ್ರಶಸ್ತಿಗಳಿಗಾಗಿ ದಾರಿ ಕಾಯ್ತಾರೆ. ಆದರೆ ಪ್ರಶಸ್ತಿಗಳೇ ಇವರನ್ನು ಹುಡ್ಕೊಂಡು ಬರ್ತಕ್ಕಂಥ, ಪ್ರಶಸ್ತಿಗಳೇ ವ್ಯಕ್ತಿಯನ್ನು ಹುಡ್ಕೊಂಡು ಬರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಕುವೆಂಪು ಅವರು. ನೋಡ್ರಿ, ಪ್ರಶಸ್ತಿಗಳೇ ಅವರಿಗಾಗಿ ಕಾಯ್ತಾ ಇದ್ವು. ಅಂಥ ವ್ಯಕ್ತಿತ್ವ ಕುವೆಂಪು ಅವರು. ಹೀಗಾಗಿ ಅವರು ನಮ್ಮ ಕರ್ನಾಟಕ ಸಾಹಿತ್ಯಕ್ಕಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ, ಇಡೀ ರಾಷ್ಟ್ರದ ವಿಷಯದಲ್ಲಿ ಕೂಡ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ಪ್ರಖ್ಯಾತಿಯನ್ನು ಹೊಂದಿದವರು, ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂಥವ್ರು. ಹೀಗಾಗಿ ಅವರು ರಾಷ್ಟ್ರಕವಿಗಳು ಅಂತಕ್ಕಂಥ ಬಿರುದನ್ನು ಕೂಡ ನಾವು ನೋಡ್ತೀವಿ. ಹೌದಾ? ಇಂಥ ಒಬ್ಬ ಕವಿಗಳು, ಅವರ ಹುಟ್ಟು ಜನನ ಯಾವಾಗಾಯಿತು ಅಂದರೆ, ಕುವೆಂಪು ಅವರು ಡಿಸೆಂಬರಲ್ಲಿ 29ನೇ ತಾರೀಕು 1904ರಲ್ಲಿ ಜನಿಸಿದರು. ಅದು ಎಲ್ಲಿ ಜನಿಸಿದ್ರಪ್ಪ? ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಅವರ ಜನನ ಆಯಿತು. ಇವ್ರ ತಂದೆ ವೆಂಕಟಪ್ಪ ಗೌಡರು, ತಾಯಿ ಸೀತಮ್ಮ. ನೋಡಿ, ವಿದ್ಯಾಭ್ಯಾಸ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ. ವಿದ್ಯಾಭ್ಯಾಸ ಹೇಗೆ ಪ್ರಾರಂಭ ಆಯಿತಪ್ಪ? ಒಂದು ಕೂಲಿ ಮಟ್ಟದಲ್ಲಿ ಓಂ ನಾಮ ಅಂತಕ್ಕಂಥ ಅಕ್ಷರವನ್ನು ಬರೆಯೋದ್ರಿಂದ ಅವರು ಒಂದು ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ನೋಡಿರಿ, ಆ ಓಂ ನಾಮದಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಇಡೀ ಮುಂದೆ ಭಾರತವೇ ಅವರನ್ನು ಗಮನಿಸುವ ಹಾಗೆ, ಅವರ ಓಂಕಾರದ ಝೇಂಕಾರಕ್ಕೆ ಇಡೀ ನಮ್ಮ ನಾಡು, ಕನ್ನಡ ನಾಡನ್ನು ಬೆಳಗಿತು ಅಂತ ಹೇಳ್ಬೋದು. ನೋಡಿ, ಇಂತಹ ಕವಿಗಳು ಎಷ್ಟೆಲ್ಲ ಪ್ರಶಸ್ತಿಗಳನ್ನು ತೊಗೊಂಡಿದ್ದಾರೆ, ಎಷ್ಟೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಅಂತಂದ್ರೆ, ಯಾವ ಕ್ಷೇತ್ರವನ್ನು ಅವರು ಬಿಟ್ಟಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಅಂದರೆ ಏನು, ಅವರು ಬರೆಯಲಾರದ ಸಾಹಿತ್ಯವೇ ಇಲ್ಲ. ಅಂಥ ಒಂದು ಸಾಹಿತ್ಯವನ್ನು ಅವರು ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಅವರು ಸಾಕಷ್ಟು ಕಥೆ, ಕವನಗಳನ್ನು, ನಾಟಕಗಳನ್ನ ಬರೆದರು. ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಮೊದಲಿಗೆ ಇಂಗ್ಲೀಷ್ನಲ್ಲಿ ಬರೀತಾಯಿದ್ರು. ಅದು ಕಸಿನ್ಸ್ ಅಂತಕ್ಕಂಥ ಕವಿಗಳು ಅವರು ನಿನ್ನ
ಭಾಷೆಯಲ್ಲೇ ನೀನು ಬರೆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವರು ಕನ್ನಡಕ್ಕೆ ಬಂದರು. ಆ ಕಸಿನ್ಸ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಂಥ ಒಬ್ಬ ಕವಿ ಇಂಗ್ಲೀಷ್ ಸಾಹಿತ್ಯಕ್ಕೆ ಹೋಗ್ತಿದ್ದರು. ಅದನ್ನು ತಪ್ಪಿಸಿದವರು ಆ ಇಂಗ್ಲೀಷ್ ಕವಿ ಕಸಿನ್ಸ್ ಅಂತಕ್ಕಂಥವ್ರು. ಹೀಗಾಗಿ ಇವರು ಕನ್ನಡದ ಒಬ್ಬ ಹೆಮ್ಮೆಯ ಕವಿ ಅಂತ ನಮ್ಮಲ್ಲಿ ಅವರು ಉಳ್ಕೊಂಡ್ಬಿಟ್ರು. ನೋಡು, ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ. ರಾಮಾಯಣ ದರ್ಶನಂ ಅಂತಕ್ಕಂಥ ಅವರು ಅಮೋಘವಾಗಿರ್ತಕ್ಕಂಥ ಕಾವ್ಯ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಆಮೇಲೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು. ಹಾಗಾದ್ರೆ ಅವರ ಪ್ರಶಸ್ತಿಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಏನಾಯಿತು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಆಮೇಲೆ 1957ರಲ್ಲಿ ಧಾರವಾಡದಲ್ಲಿ ಏನಾಯಿತಪ್ಪ ಅಂದರೆ 39ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯಿತು. ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಯಾರು ವಹಿಸಿದ್ರಪ್ಪ ಅಂದರೆ ಕುವೆಂಪು ಅವರು ವಹಿಸಿದರು. ಆಮೇಲೆ 1958ರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ. ಆಮೇಲೆ 1964ರಲ್ಲಿ ರಾಜ್ಯ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಆಮೇಲೆ 1968ರಲ್ಲಿ ರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಭಾರತದಲ್ಲಿ ನಮ್ಮ ದೇಶದಲ್ಲಿ ಅಮೋಘವಾಗಿರ್ತಕ್ಕಂಥ ಪ್ರಶಸ್ತಿ ಆ ಒಂದು ಕೃತಿಗೆ ಸಿಕ್ತು. ಆಮೇಲೆ 1988ರಲ್ಲಿ ಪಂಪ ಪ್ರಶಸ್ತಿ ಅವರಿಗೆ ದೊರಕಿತು. ಆಮೇಲೆ 1992ರಲ್ಲಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ. ಇಂಥ ಒಬ್ಬ ಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥ ಯಾವುದಿದು ಹಸುರು ಅಂತಕ್ಕಂಥ ಪದ್ಯವನ್ನು ನಾವಿವತ್ತು ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಹಸುರು ಅಂತಕ್ಕಂಥ ಪದ್ಯವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಕುವೆಂಪು ಅವರ ಈ ಪದ್ಯವನ್ನು ಅವರ ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ? ಪ್ರಸ್ತುತ ಪದ್ಯ ಭಾಗವನ್ನು ಕುವೆಂಪು ಅವರ ಪಕ್ಷಿಕಾಸಿ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡೋಣ, ಮೊದಲಿಗೆ ಗಮನಿಸ್ಬೋದು ಇಲ್ಲಿ ಆಶಯ ಭಾವ ಏನಿದೆ, ಕವಿತೆಯ ಆಶಯ ಭಾವ ಏನಿದೆ. ಹಸಿರು ಕವನ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿರ್ತಕ್ಕಂಥ ಹಚ್ಚು ಹಸಿರನ್ನು ಕಂಡು ಈ ಕವಿಯಲ್ಲಿ ಪ್ರೇರಿತರಾಗಿ ಒಂದು ಕವನವನ್ನು ರಚನೆ ಮಾಡ್ತಾರೆ. ನೋಡು, ಕುವೆಂಪು ಕವಿ ಶೈಲ ಅಂತಕ್ಕಂಥ ಹೇಳ್ತಂದ್ರೆ ಅವರ ಮನೆ ಸುತ್ತಮುತ್ತಲಿರ್ತಕ್ಕಂಥದ್ದು ತೀರ್ಥಹಳ್ಳಿಯಲ್ಲಿ ಅವರ ಮನೆ ಸುತ್ತಮುತ್ತಲಿರ್ತಕ್ಕಂಥ ಒಂದು ಕವಿ ಶೈಲ ಅಥವಾ ಅಲ್ಲಿರ್ತಕ್ಕಂಥ ಪರ್ವತಗಳನ್ನು ನೋಡಿ ಅವರಿಗೆ ಬಹಳಷ್ಟು ಪ್ರೇರಿತವಾಗಿ ಆ ಹಚ್ಚ ಹಸಿರಿನ ವಾತಾವರಣ ನೋಡಿಕೊಂಡು ಈ ಕವಿತೆಯನ್ನು ಅವರು ರಚನೆ ಮಾಡ್ತಾರೆ. ಅದರ ಅವರ ಸ್ಥಳವಾಗಿರ್ತಕ್ಕಂಥ ಮಲೆನಾಡಿನ ಕುಪ್ಪಳ್ಳಿಯ ಕವಿ ಶೈಲದಲ್ಲಿ ಅವರಿಗುಂಟಾಗಿರ್ತಕ್ಕಂಥ ಸೌಂದರ್ಯ ಅನುಭವ, ಪ್ರಕೃತಿ ಸೌಂದರ್ಯ ಅನುಭವ, ಅದನ್ನು ತಮ್ಮ ಕಲ್ಪನೆಯ ಒಂದು ಕೃತಿಯಲ್ಲಿ ಪದಗಳ ಹೊಳಪನ್ನು ನೀಡಿ, ಅಕ್ಷರಗಳ ಹೊಳಪನ್ನು ನೀಡಿ ಹಸುರನ್ನು ಅವರು ತಮ್ಮ ಅನುಭವ ರೀತಿಯಲ್ಲಿ ಅದನ್ನು ಬರೀತಾರೆ. ಸಸ್ಯ ಸಮೃದ್ಧಿಯ ಹಸುರೇ ಆಗಸ, ಹಸುರೇ ಮುಗಿಲು, ಗದ್ದೆ ಬಯಲು, ಸಂಜೆ ಹೂಗಂಪು, ಹಕ್ಕಿಯ ದನಿ, ಕಡಲಿನವರೆಗೂ ವ್ಯಾಪಿಸ್ತಕ್ಕಂಥ ಒಂದು ಹಕ್ಕಿಗಳ ಇಂಚರ ಎಲ್ಲವೂ ಹಚ್ಚು ಹಸಿರಾಗಿ ಕಾಣಿಸ್ತದೆ ಕವಿಗೆ. ಆ ಹಚ್ಚು ಹಸಿರಿನಲ್ಲೇ ಅವರು ತಲ್ಲೀನರಾಗಿಬಿಡ್ತಾರೆ. ಅಂಥದನ್ನು ಅಂದ್ರೆ ಎಷ್ಟು ಅವರು ತಲ್ಲೀನರಾಗಿದ್ದರು, ಎಷ್ಟು ಭಾವಾವೇಶಕ್ಕೊಳಗಾಗಿದ್ದರು, ಎಷ್ಟು ಅವರು ಹಚ್ಚು ಹಸಿರು ಅಂತಕ್ಕಂಥದ್ದನ್ನು ಅವರು ಕಣ್ಣು ತುಂಬಿಕೊಂಡು ಮನಸ್ಸು ತುಂಬಿಕೊಂಡು ಅವರೇ ಹಸಿರು, ಅವರ ಮನಸ್ಸೆಲ್ಲ ಹಸಿರಾಗಿಬಿಟ್ಟಿತ್ತು, ಹಚ್ಚು ಹಸಿರಾಗಿಬಿಟ್ಟು ಅಂಥ ಒಂದು ತಲ್ಲೀನತೆ ಅವ್ರಿಗುಂಟಾಗಿತ್ತು. ಆ ತಲ್ಲೀನತೆಯ ಅನುಭವವನ್ನು ಕಾವ್ಯಕೃತಿಯಲ್ಲಿ ಅವರು ಈ ಕವನದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಲ್ಲ ಒಂದಿಷ್ಟು ಪದಗಳನ್ನು ಗಮನಿಸಬೇಕು. ಅಶ್ವೀಜ ಅಂತಕ್ಕಂಥದ್ದು ಏನಪ್ಪ? ಅಶ್ವೀಜ ಅಂತಕ್ಕಂಥದ್ದು ಒಂದು ಮಾಸ, ಚೈತ್ರದಿಂದ 7ನೆಯ ಮಾಸ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತಕ್ಕಂಥ ಏನು ಮಾಸ ಬರ್ತಾವಲ್ಲ, 7ನೇ ಮಾಸ ಅಶ್ವಯುಜ. ಆಮೇಲೆ ಇಳೆ ಅಂತಕ್ಕಂಥದ್ದು ಏನು? ಭೂಮಿ, ಹಳಗನ್ನಡ ಶಬ್ದ. ಎಲ್ಲರ್ ಅಂತಂದರೆ ಗಾಳಿ, ಕೊನೆ ಅಂದರೆ ಗೊನೆ, ಬಾಳೆಗೊನೆ ಅಂತ ಹೇಳ್ಬೋದು. ಇನ್ನೇನು ತೆರೆ ಅಂದರೆ ಮತ್ತೆ ಭೂಮಿ. ಆಮೇಲೆ ನವಧಾತ್ರಿ ಅಂದರೆ ಹೊಸದಾಗಿ ಕಾಣ್ತಕ್ಕಂಥ ಭೂಮಿ, ನವ ಅಂದರೆ ಹೊಸ. ಮಕಮಲ್ ಅಂದರೆ ನಯವಾದ ಬಟ್ಟೆ, ಹುಲ್ಲಿನ ಮಕಮಲ್ಲು, ಹುಲ್ಲಿನ ಹಾಸಿಗೆ, ಅದು ಹೇಗೆ ಮಕಮಲ್ ಬಟ್ಟೆ ಥರ ಕಾಣಿಸ್ತದೆ ಅಂತ ಈಗ ನೀವು ಸಾಮಾನ್ಯವಾಗಿ ಈ ಮಕ್ಕಳಿಗೆ ಸ್ವೆಟ್ರನ್ನು ಅಥವಾ ಕ್ಯಾಪ್ಗಳನ್ನ ಮಾಡಿರ್ತಾರೆ ಅಂಥದ್ರಲ್ಲಿ. ಆಮೇಲೆ ವನದಿ ಅಂದರೆ ಸಮುದ್ರ, ಶ್ಯಾಮಲ ಅಂದರೆ ಕಪ್ಪು ನೀಲ, ಶಾಲಿವನ ಅಂದರೆ ಭತ್ತದ ಗದ್ದೆ, ಹೊಸ ಪಚ್ಚೆ
ಹೊಸ ಹಸಿರು, ಎಳೆಯ ಚಿಗುರು ಅಂತಕ್ಕಂಥದ್ದು. ಈಗ ನಾವು ನೇರವಾಗಿ ಪದ್ಯವನ್ನು ನೋಡೋಣ. ಪದ್ಯ ಏನಿದೆ ನೋಡೋಣ. ಅದಕ್ಕೂ ಮುಂಚೆ ಪ್ರವೇಶ ಭಾಗವನ್ನು ನೋಡುವ. ಬಹುತೇಕ ವಿಮರ್ಶಕರು ಕುವೆಂಪು ಅವರ ಪಕ್ಷಿಕಾಶಿಯನ್ನು ಅವರ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನವೆಂದು ಗುರುತಿಸಿದ್ದಾರೆ. ಕವಿ ಪ್ರಜ್ಞೆಗೆ ಪ್ರಕೃತಿ ಒಲಮೆಯೇ ಮುಕ್ತಿಯ ಆನಂದ ಸಾಧನೆ ಆಗ್ತದೆ. ಕುವೆಂಪು ಅವರ ಈ ಚಿಂತನೆಗೆ ಅನುಗುಣವಾಗಿ ಪಕ್ಷಿಕಾಶಿ ಪದ್ಯಗಳು, ಅದರಲ್ಲಿ ಒಂದು ಹಸಿರು ಅಂತಕ್ಕಂಥ ಪದ್ಯ ಕುವೆಂಪು ಅವರು ಪ್ರಕೃತಿಯ ತನ್ಮಯತೆಗೆ ಕವಿ ಮತ್ತು ಪ್ರಕೃತಿ ಒಂದಾಗತಕ್ಕಂಥ ಒಂದು ಕಾವ್ಯದ ಅದ್ವೈತ ಸ್ಥಿತಿಗೆ ಸಮರ್ಥ ನಿದರ್ಶನವಾಗಿದೆ. ಕವಿ ಮತ್ತು ಪ್ರಕೃತಿ ಹೇಗೆ ಒಂದಾಗಿದೆ, ಅಲ್ಲಿ ಅದ್ವೈತ ಅಂದರೆ ಎರಡೂ ಒಂದಾಗಿದೆ, ದ್ವೈತ ಇಲ್ಲ, ಬೇರೆ ಬೇರೆ ಇಲ್ಲ, ಎರಡೂ ಒಂದೇ ಅನ್ನೋ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಹೇಗೆ ಅವರು ಕವಿತೆಯಲ್ಲಿ ಅದನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನ ಅಂತೇಳಿ ಗುರುತಿಸ್ತಾರೆ ಕುವೆಂಪು ಅವರ ಕೃತಿಗಳನ್ನು. ಅಂದ್ರೆ ಹೆಚ್ಚಾಗಿ ಅವರು ಅವರ ಕೃತಿಗಳಲ್ಲಿ ಪ್ರಕೃತಿಯನ್ನು ಹೊಗಳಿ ಬರತಕ್ಕಂಥದ್ದು, ಪ್ರಕೃತಿಯಲ್ಲಿರ್ತಕ್ಕಂಥ ನದಿ, ಬೆಟ್ಟ, ಕಾಡುಗಳನ್ನು ಅವರು ವರ್ಣನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಈಗ ನೀವು ನಾಡಗೀತೆಯನ್ನು ನೋಡ್ತೀರಿ, ನಾಡಗೀತೆಯಲ್ಲಿ ನಮ್ಮೆಲ್ಲ ಗಂಗಾ, ಯಮುನಾ ಎಲ್ಲ ನದಿಗಳ ಹೆಸರಿದೆ, ಎಲ್ಲ ಕವಿಗಳ ಹೆಸರಿದೆ, ಎಲ್ಲ ಶಿಲ್ಪಗಳ ಹೆಸರಿದೆ, ಎಲ್ಲವೂ ಇದೆ. ಅಂದರೆ ನಾಡು ನುಡಿಯನ್ನು ಹೊಗಳಿರ್ತಕ್ಕಂಥ ಒಂದು ಪದ್ಯ ಅದು. ಹಾಗೆ ಅಂಥ ಒಂದು ಶೈಲಿ ಯಾರದಪ್ಪ ಅಂದರೆ ಕುವೆಂಪು ಅವ್ರದ್ದು. ನೋಡೋಣ ಈಗ ಪದ್ಯ ಹಸುರು ಅಂತಕ್ಕಂಥ ಪದ್ಯ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲಿ ಹಸುರಾದುದು ಕವಿಯ ಆತ್ಮರಸಪಾನ ಸ್ನಾನದಲ್ಲಿ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲಿ ಹಸುರಾದುದು ಕವಿಯ ಆತ್ಮರಸಪಾನ ಸ್ನಾನದಲ್ಲಿ. ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸುರಿನ ಕನುವೆ, ಹಸುರು ಸಂಜೆಯಿ ಬಿಸಿಲು. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲಿ ಹಸುರಾದುದು ಕವಿಯ ಆತ್ಮರಸಪಾನ ಸ್ನಾನದಲ್ಲಿ. ನೋಡಿ, ಇಲ್ಲಿ ಕವಿಯ ಆತ್ಮವೇ ಹಸಿರಾಗಿಬಿಟ್ಟದೆ. ರಸಪಾನ ಸ್ನಾನದಲ್ಲಿ ಅಂದರೆ ಇಡೀ ಕವಿಯ ದೇಹ, ಕವಿಯ ಆತ್ಮ, ಕವಿಯ ಮನಸ್ಸು ಆ ಹಚ್ಚು ಹಸಿರಿನ ಪ್ರಕೃತಿಯ ಒಂದು ಸೌಂದರ್ಯದಲ್ಲಿ ಒಂದಾಗಿಬಿಟ್ಟಿದೆ. ಅಂದರೆ ಅಷ್ಟು ಅವರು ಆ ಹಚ್ಚು ಹಸಿರಿನ ವಾತಾವರಣಕ್ಕೆ ಮಾರು ಹೋಗಿದ್ದಾರೆ. ಅವರು ಮಾರು ಹೋಗಿರ್ತಕ್ಕಂಥ ಸಂದರ್ಭವನ್ನು ಅವರು ಒಬ್ಬರೇ ಅನುಭವಿಸ್ತಾ ಇಲ್ಲ, ಅದನ್ನು ಕವಿತೆಯಲ್ಲಿ ನಮಗೂ ಕೂಡ ಅವರು ಹಂಚಿದ್ದಾರೆ. ಅದಕ್ಕೆ ನೋಡ್ರಿ, ನವರಾತ್ರಿ ಬರ್ತಕ್ಕಂಥದ್ದು 9 ದಿನಗಳ ರಾತ್ರಿಯನ್ನು ಹೇಳ್ತೀವಲ್ಲ ನಾವು, ಆಶ್ವಯುಜ ಮಾಸದಲ್ಲಿ ಬರ್ತಕ್ಕಂಥದ್ದು ನವರಾತ್ರಿ, 9 ದಿನಗಳ ಆ ಒಂದು ರಾತ್ರಿ, ಹೊಸ ರಾತ್ರಿ, ಹೊಸ ಅನುಭವಗಳು. ಆಮೇಲೆ ನವಧಾತ್ರಿ, ಅವಾಗ ಹೊಸದಾಗಿ ಕಾಣ್ತಕ್ಕಂಥ ಭೂಮಿ. ಧಾತ್ರಿ ಅಂದರೆ ಭೂಮಿ, ನವ ಅಂದರೆ ಹೊಸದಾಗಿ ಕಾಣ್ತಕ್ಕಂಥ ಭೂಮಿ. ಈ ಶ್ಯಾಮಲ ವನದಿಯಲಿ, ಶ್ಯಾಮಲ ಅಂತಕ್ಕಂಥದ್ದು, ವನದಿ ಅಂದರೆ ಸಮುದ್ರ, ಶ್ಯಾಮಲ ಅಂದ್ರೇನು, ನೀಲಾಕಾಶ, ನೀಲವರ್ಣ, ಹಚ್ಚು ಹಸಿರು ವರ್ಣ, ಹಚ್ಚು ಹಸಿರಿನ ಸಮುದ್ರದ ಥರ ಕಾಣಿಸ್ತಾ ಇದೆ. ಯಾವುದು? ಪ್ರಕೃತಿ ಹಸುರಿನ ಸಮುದ್ರದ ಥರ ಕಾಣಿಸ್ತಾ ಇದೆಯೇ. ನವರಾತ್ರಿಯ ನವಧಾತ್ರಿಯ ಹೊಸ ಭೂಮಿಯ ಈ ಶ್ಯಾಮಲ ಅಂತಂದರೆ ಹಸುರು, ಹಚ್ಚು ಹಸಿರು, ನೀಲವರ್ಣ. ಆ ವನದಿ ಅಂದರೆ ಸಮುದ್ರ, ಹಸುರಿನ ಸಮುದ್ರದಲ್ಲಿ ಹಸುರಾದುದು ಕವಿಯ ಆತ್ಮ. ಯಾಕೆ ಹೇಳ್ರಿ? ಸುತ್ತೆಲ್ಲ ಹಚ್ಚ ಹಸಿರು ಕಾಣ್ತಾ ಇದೆ, ಗುಡ್ಡ, ಬೆಟ್ಟು, ಕಾಡು, ನೀಲಾಕಾಶ ಎಲ್ಲವೂ ಹಸಿರಾಗಿ ಕಾಣಿಸ್ತಾ ಇದೆ ಅಂದಮೇಲೆ ಅದು ಹಸಿರು ಸಮುದ್ರ. ಅದಕ್ಕೆ ಕವಿ ಹೇಳ್ತಾರೆ, ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿ ಆತ್ಮ. ಅಂದರೆ ಅಲ್ಲಿರ್ತಕ್ಕಂಥ ಕವಿ ಆತ್ಮ ಕೂಡ ಹಚ್ಚು ಹಸಿರಾಗಿಬಿಟ್ಟದ. ಅಷ್ಟು ಅವರ ಸುತ್ತಮುತ್ತಲಿನ ವಾತಾವರಣ ಹಸಿರಾಗಿರೋದ್ರಿಂದ ಆ ಕವಿ ಕೂಡ ಅಲ್ಲಿ ಹಸಿರು ಬಣ್ಣಕ್ಕೆ ತಿರುಗಿದ್ದಾರೆ. ಅವರ ಆತ್ಮ ಕೂಡ ಹಚ್ಚು ಹಸಿರಾಗಿದೆ. ರಸಪಾನ ಸ್ನಾನದಲ್ಲಿ ಹಚ್ಚು ಹಸಿರಿನ ಆ ಒಂದು ಉತ್ಸುಕತೆ, ಆ ಒಂದು ಚೈತನ್ಯ ಅಥವಾ ಹುರುಪು, ಆ ಒಂದು ಉತ್ಸಾಹ, ಅದು ಏನಪ್ಪ ಅಂದರೆ ರಸವನ್ನು ಹಿರಿದ ಹಾಗೆ. ರಸಪಾನ ಸ್ನಾನದಲ್ಲಿ ಅಂಥದ್ರಲ್ಲಿ ಕವಿ ಮುಳುಗಿಬಿಟ್ಟಿದ್ದಾನೆ. ರಸಪಾನ ಸ್ನಾನದಲ್ಲಿ ಹಚ್ಚು ಹಸಿರು ಅನ್ನೋದು ಆ ಒಂದು ಯಾವುದರ ಸಂಕೇತ ಹೇಳಿ? ಹಚ್ಚು ಹಸಿರು
ಯಾವಾಗಲೂ ತಾಜಾತನವನ್ನು ತೋರಿಸ್ತದೆ. ಯಾವಾಗಲೂ ನಾವು ಫ್ರೆಶ್ ಆಗಿರ್ತೀವಿ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತದೆ. ಅದಕ್ಕೆ ನೋಡಿ, ಈಗ ನಾವು ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಹಚ್ಚ ಹಸಿರನ್ನ ಯಾವಾಗಲೂ ತಿನ್ನಬೇಕು, ಹಚ್ಚ ಹಸಿರನ್ನ ನೋಡಬೇಕು, ತೊಪ್ಪಲು ಪಲ್ಯನ ಸೊಪ್ಪನ್ನು ತಿನ್ನಬೇಕು, ಹಸಿರು ಸೊಪ್ಪನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಅಂದರೆ ಏನು, ಮನುಷ್ಯ ಯಾವಾಗಲೂ ಚಟುವಟಿಕೆಯಿಂದ ಇರ್ತಾನೆ, ಸೃಜನಾತ್ಮಕವಾಗಿರ್ತಾನೆ, ಆಮೇಲೆ ಯಾವಾಗಲೂ ತಾಜಾ ಫ್ರೆಶ್ ಕಾಣಿಸ್ತಾನೆ. ಅದ್ರಲ್ಲಿ ಹಂಗೆ ಆ ಪ್ರಕೃತಿಯಲ್ಲೇ ಒಂದು ಗುಣ ಇದೆ. ಪ್ರಕೃತಿ ಹೇಗೆ ಅದು ಹಸಿರನ್ನು ಮೂಡಿಸ್ತದೆ, ಹೆಂಗೆ ಅರಳ್ತದೆ, ಹೆಂಗೆ ಅದು ಗಿಡ ಸಸಿಗಳು ಹೆಂಗೆ ಅರಳ್ತಾವ ಹಚ್ಚ ಹಸಿರಿನಿಂದ, ಆ ರೀತಿ ಮನುಷ್ಯ ಕೂಡ ಅರಳ್ತಾನೆ. ಈಗ ನೋಡಿ, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರನ್ನ ಏನು ಮಾಡ್ತೀವಿ, ಬೊಕ್ಕೆಯನ್ನು ಒಯ್ತೀವಿ. ಯಾಕಂದ್ರೆ ಆ ಪ್ರಕೃತಿ ಆ ಸಸ್ಯಗಳ ಹಾಗೆ ನೀನು ಕೂಡ ಚಿಗುರು, ನೀನು ಕೂಡ ಮತ್ತೆ ಹುಷಾರಾಗುವಂತಕ್ಕಂಥ ಸಂಕೇತವನ್ನು ಕೊಡ್ತಕ್ಕಂಥದ್ದು. ಹೀಗೆ ಸುತ್ತೆಲ್ಲ ಹಚ್ಚು ಹಸಿರಿನ ವಾತಾವರಣ ಇರೋದರಿಂದ ಇಲ್ಲಿ ಕವಿ ಆತ್ಮ ಏನಾಗಿದೆ, ಹಸಿರಾಗಿದೆ. ಕವಿಯೇ ಹಸಿರಾಗಿದ್ದಾರೆ. ಅಷ್ಟು ಆ ಕವಿಗೆ ಹಸಿರಿನಲ್ಲಿ, ಆ ಪ್ರಕೃತಿಯ ಹಸಿರು ಒಂದು ಆ ವಾತಾವರಣದಲ್ಲಿ ಕವಿ ಅಷ್ಟು ಮಿಂದು ಹೋಗಿದ್ದಾರೆ. ಅದಕ್ಕೆ ನವರಾತ್ರಿಯ ಈ ನವಧಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿಯಾತ್ಮ ರಸಪಾನ ಸ್ನಾನದಲ್ಲಿ. ನೋಡಿ, ಎರಡನೇ ಚರಣ, ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು. ನೋಡಿ, ಹಸುರು ಆಗಸ ಆಕಾಶ ಹಚ್ಚ ಹಸಿರು ಕಾಣ್ತಾ ಇದೆ. ಹಸುರು ಮುಗಿಲು ಕೂಡ ಹಸಿರಾಗಿದೆ. ಹಸುರು ಗದ್ದೆಯ ಬಯಲು, ಗದ್ದೆ ತೋಟ ಎಲ್ಲ ಹಚ್ಚ ಹಸಿರಾಗಿದೆ. ಹಸಿರಿನ ಮಲೆ ಪರ್ವತಗಳು ಕೂಡ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ನೋಡ್ರಿ, ಹಸಿರು ಕಣಿವೆ, ಆ ಪರ್ವತಗಳ ಮಧ್ಯದಲ್ಲಿ ಇರ್ತಕ್ಕಂಥ ಕಣಿವೆಗಳು ಕೂಡ ಹಸಿರಾಗಿ ಕಾಣಿಸ್ತಾ ಇದೆ. ಹಸಿರು ಸಂಜೆ ಈ ಬಿಸಿಲು. ನೋಡಿ, ಹಚ್ಚ ಹಸಿರು ಸಂಜೆ. ಆ ಸಂಜೆ ಆದಾಗ ಸೂರ್ಯನ ಒಂದು ಬಂಗಾರದ ಕಿರಣಗಳು ಹೇಗೆ ಪ್ರಖರವಾಗಿ ಭೂಮಿಗೆ ಬೀಳ್ತಾವೆ, ಅವು ಹೇಗೆ ಆ ಒಂದು ವಾತಾವರಣ ನೋಡಲಿಕ್ಕೆ ಎಷ್ಟು ನಮ್ಗೆ ಸಂತೋಷ ಅನಿಸ್ತದೆ, ಎಷ್ಟು ಸುಂದರವಾಗಿ ಅನಿಸ್ತದೆ. ನಾವು ಅದನ್ನೆಲ್ಲ ನೋಡಲಿಕ್ಕೆ ಮುರುಡೇಶ್ವರ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ, ಸಂಜೆ ಸನ್ಸೆಟ್ ನೋಡಲಿಕ್ಕೆ, ಸನ್ರೈಸ್ ನೋಡಲಿಕ್ಕೆ. ನೋಡಿ, ಆ ಒಂದು ಸಂದರ್ಭನೇ ಬೇರೆ. ಆ ಸಂದರ್ಭ ಎಷ್ಟು ನಮ್ಗೆ ಸಂತೋಷನ ತಂದು ಕೊಡ್ತದೆ, ಎಷ್ಟು ನಮ್ಗೆ ಆನಂದವನ್ನು ತಂದು ಕೊಡ್ತದೆ. ಆಮೇಲೆ ಉಲ್ಲಾಸ, ನಮ್ಮ ಇಡೀ ಮೈ ಮನಗಳು ರೋಮಾಂಚನಗೊಳ್ತಾವೆ. ಅದಕ್ಕೆ ಕವಿ ಹೇಳ್ತಾನೆ, ಹಸುರು ಆಗಸ ಹಸುರು ಮುಗಿಲು ಹಸುರು ಗದ್ದೆ ಆ ಬಯಲು. ನೋಡು, ಸುತ್ತೆಲ್ಲ ಗದ್ದೆ ತೋಟ ಬೆಟ್ಟ ಗುಡ್ಡ ಎಲ್ಲ ಹಚ್ಚು ಹಸಿರು. ಹಸಿರು ಸಂಜೆ ಈ ಬಿಸಿಲು. ಮುಂದೆ, ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲ್ಲಿ ಬನದಂಚಲಿ ಕೊನೆವತ್ತಡಕೆಯ ತೋಟ. ನೋಡು, ಅಶ್ವೀಜದ ಶಾಲಿವನ, ಭತ್ತದ ಗದ್ದೆಗಳು. ಶಾಲಿವನ ಅಂದ್ರೇನು, ಭತ್ತದ ಗದ್ದೆಗಳು ಹೇಗೆ ಕಾಣಿಸ್ತಾ ಇದ್ದಾವೆ ಅಶ್ವೀಜ ಮಾಸದಲ್ಲಿ. ಗಿಳಿಯದೇ ಬಣ್ಣದ ನೋಟ, ಗಿಳಿ ಹಚ್ಚ ಹಸಿರು ಗಿಳಿ, ಹಸಿರು ಬಣ್ಣದ ಗಿಳಿ ಹೇಗಿರ್ತದೋ ಹಾಗೆ ಆ ಒಂದು ಭತ್ತದ ಗದ್ದೆ ತೋಟ ಹಚ್ಚು ಹಸಿರಾಗಿ ಕಾಣಿಸ್ತಾ ಇದೆ. ಹೇಗೆ ಗಿಳಿಯ ಬಣ್ಣದ ನೋಟ ದೃಷ್ಟಿ ನೋಡಿದರೆ ಗಿಳಿಯದೇ ಬಣ್ಣ ಅಂಥ ಒಂದು ಹಚ್ಚ ಹಸಿರು ನಮಗೆ ಕಾಣಿಸ್ತಾ ಇದೆ. ಅದರ ಎಡೆಯಲ್ಲಿ, ಅದರ ಕೊನೆಯಲ್ಲಿ ಬನದ ಅಂಚಲಿ, ಆ ವನದ ಅಂಚಲಿ ಕೊನೆಯಲ್ಲಿ ಏನಿದೆ, ಕೊನೆವತ್ತು ಅಡಕೆಯ ತೋಟ. ಕೊನೆವತ್ತಂದರೆ ಕೊನೆ ಅಲ್ಲ, ಗೊನೆಯನ್ನೇ ಬಿಟ್ಕೊಂಡಿರ್ತಕ್ಕಂಥ ಅಡಿಕೆ ತೋಟ. ಅಂದರೆ ಆ ಅಡಿಕೆಗಳು ಗೊನೆಯಾಗಿ ಆ ಗೊನೆಯಲ್ಲಿ ಸಾವಿರಾರು ಅಡಿಕೆಯ ಗೊನೆಗಳು ಜೋತು ಬಿದ್ದಿದ್ದಾವೆ. ಆ ಒಂದು ಸಂದರ್ಭ ಹೇಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದರ ಅಡಿಯಲ್ಲಿ ಬನದ ಅಂಚಲಿ, ಆ ಭತ್ತದ ತೋಟದ ಅಂಚಲಿ ಗೊನೆವೆತ್ತ ಅಡಿಕೆಯ ತೋಟ. ಅಡಿಕೆ ಮರಗಳು ಅಡಿಕೆಯ ಗೊನೆಯನ್ನು ತುಂಬಿಕೊಂಡು ನಿಂತಿವೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡ್ರಿ. ಆಮೇಲೆ ಅಲ್ಲಿರ್ತಕ್ಕಂಥ ಹುಲ್ಲು, ಆ ಹುಲ್ಲು ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ಕವಿ ಹೇಳ್ತದೆ. ನೋಡ್ರಿ, ಎಷ್ಟು ಮೃದುವಾಗಿ ಸ್ಮೂತಾಗಿ ಕಾಣಿಸ್ತದೆ. ಅದು ಗಾಳಿಗೆ ಯಾವ ರೀತಿ ಆ ಹುಲ್ಲು ಹಾಸಿಗೆ ಥರ ಕಾಣಿಸ್ತದೆ. ಅದನ್ನು ಕವಿ ಹೇಳ್ತಾರೆ ಮುಂದಿನ ಚರಣದಲ್ಲಿ, ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ. ನೋಡಿ, ಜಮಖಾನೆ ಹಾಸಿದ ಹಾಗೆ, ಹೊಸ ಹಚ್ಚ ಹಸಿರಿನ ಜಮಖಾನೆಯನ್ನು ಹಾಸಿದ ಹಾಗೆ ಅದು ಹುಲ್ಲಿನ ಮಕಮಲ್ಲ ಟೋಪಿ ಅಂತ ಹೇಳ್ತೀವಿ ನೋಡ್ರಿ. ಮಕಮಲ್ ಟೋಪಿ ಅಂದರೆ ಅದು ಎಳೆ ಥರ ಕಾಣಿಸ್ತದೆ. ಅಂತಹ ಒಂದು ನುಣುಪಾದ ಒಂದು ಇದು ಗರಿ ಇರೋ ಹಾಗೆ ಆ ಟೋಪಿಗಳನ್ನ ಮಾಡಿರ್ತಾರೆ. ಅಂತಹ ಟೋಪಿ ಹಾಗೆ, ಮಕಮಲ್ಲಿನ ಟೋಪಿ ಹಾಗೆ, ಹಚ್ಚ ಹಸಿರಿನ ಜಮಖಾನೆ ಹಾಸಿದ ಹಾಗೆ ಆ ಒಂದು ಹುಲ್ಲು ಕಾಣಿಸ್ತಾ ಇದೆ. ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ, ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ. ನೋಡಿ, ಬೇರೆ ಬಣ್ಣ ಕಾಣಿಸ್ತಾನೆ ಇಲ್ಲ ಇಲ್ಲಿ ಕವಿಗೆ, ಬೇರೆ ಬಣ್ಣನೇ ಕಾಣಿಸ್ತಾ ಇಲ್ಲ.
ಎಲ್ಲಿ ನೋಡಿದ್ರು ಹಚ್ಚು ಹಸಿರು 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 ನೋಡಿ. ಹೊಸ ಹೂವಿನ ಕಂಪು ಹಸುರು ಎಲ್ಲರಿನ ತಂಪು ನೋಡಿ. ಹೊಸ ಹೂವಿನ ಕಂಪು, ಕಂಪು ಸುವಾಸನೆ. ಹಸುರು ಎಲರಿನ ತಂಪು, ಎಲರು ಗಾಳಿ, ಆ ಗಾಳಿಯ ತಂಪು ಹಸಿರು. ಹಕ್ಕಿಯ ಕೊರಲು ಇಂಪು ನೋಡಿ. ಹಕ್ಕಿಯ ಕೊರಲು ಅಂದ್ರೇನು? ಹಕ್ಕಿಯ ಧ್ವನಿ, ಹಕ್ಕಿಯ ಕೊರಳಿನಿಂದ ಬರ್ತಕ್ಕಂಥ ಇಂಪಾದ ಧ್ವನಿ, ಅದಕ್ಕೆ ಹಕ್ಕಿಯ ಕೊರಲಿಂಪು. ಹಸುರು ಹಸುರು ಎಳೆ ಉಸಿರೋ, ಹಸುರು ಹಚ್ಚು ಹಸುರು ಹಸುರಿನ ಉಸಿರು, ಎಲ್ಲವೂ ಹಸುರಿನ ಉಸಿರು ನೋಡ್ರಿ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ನೋಡು. ಅತ್ತಲು ಹಸಿರು ಇತ್ತಲು ಹಸಿರು, ಎಲ್ಲೆಲ್ಲೂ ಹಸಿರು, ಇಡೀ ಕಡಲೇ ಹಸಿರು, ಕಡಲು ಸಮುದ್ರ. ಹಸುರುಗಟ್ಟಿತು ಕವಿಯಾತ್ಮ ಹಸುರು ನೆತ್ತರ ಒಡಲಿನಲ್ಲಿ ನೋಡು. ಹಸುರುಗಟ್ಟಿತು ಕವಿಯಾತ್ಮ, ಕವಿಯ ಆತ್ಮವೇ ಹಚ್ಚ ಹಸಿರಾಗಿದೆ. ಹಸುರು ನೆತ್ತರ, ನೆತ್ತರ ಅಂದ್ರೆ ಏನು? ದೇಹದಲ್ಲಿರ್ತಕ್ಕಂಥ ರಕ್ತ, ರಕ್ತ ಕೂಡ ಹಚ್ಚ ಹಸಿರಾಗಿಬಿಟ್ಟಿತು ನೋಡು. ಹಸುರು ನೆತ್ತರ ಒಡಲಿನಲ್ಲಿ, ಒಡಲಂದ್ರೆ ದೇಹ, ದೇಹದಲ್ಲಿ ನೆತ್ತರ ಕೂಡ ರಕ್ತ, ರಕ್ತದ ಬೆನ್ನು ಹೇಗಿರ್ತದೆ? ಕೆಂಪಿರ್ತದೆ. ಆದರೆ ಇಲ್ಲಿ ಏನಾಗಿದೆ? ಹಚ್ಚು ಹಸಿರಾಗಿದೆ. ಯಾಕೆ ಹಸಿರಾಗಿದೆ? ರಕ್ತದ ಬಣ್ಣ ಹಸಿರು ಅಂತಲ್ಲ ಅದು, ಅಂದರೆ ಆ ಒಂದು ಅನುಭವ, ಅಂದ್ರೆ ಸುತ್ತಲಿನ ಎಲ್ಲ ವಾತಾವರಣಕ್ಕೆ ಅದು ಕೂಡ ಹಸಿರಾಯಿತು. ಈಗ ನೋಡು, ನಾವು ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ, ರಿಫ್ಲೆಕ್ಟ್ ಅಂತ ಹೇಳ್ತೀವಿ. ಈಗ ಹೆಂಗೆ ನಾವು ಯಾವ ಬಟ್ಟೆಯನ್ನು ಹಾಕೋತೀವೋ ಆ ಬಟ್ಟೆಯ ವರ್ಣ ನಮ್ಮ ಮುಖದ ಮೇಲೆ ಸ್ವಲ್ಪ ಇಲ್ಲ ಸ್ವಲ್ಪ ಬೀಳ್ತದೆ, ಹೌದಿಲ್ಲ? ಹಾಗೆ ಎಲ್ಲ ಸುತ್ತಲಿನ ವಾತಾವರಣ ಹಚ್ಚ ಹಸಿರಾಗಿರುವಾಗ ರಕ್ತದ ಮೇಲೆ ರಕ್ತದ ಬಣ್ಣ ಯಾಕೆ ಹಸಿರು ಕಾಣೋದಿಲ್ಲ? ರಕ್ತದ ಬಣ್ಣವೂ ಕೂಡ ಹಸಿರಾಗಿದೆ ಅಂತೇಳಿ ಕವಿ ತನ್ನ ಅನುಭವದಲ್ಲಿ ಹೇಳ್ತಾರೆ ನೋಡಿ. ಹೀಗೆ ಹಸಿರಿನ ವಾತಾವರಣವನ್ನೇ ಕಲ್ಪಿಸಿಕೊಂಡು ಆ ಕವಿ ಶೈಲ, ಅಂದರೆ ಅವರ ಮನೆ ಸುತ್ತಮುತ್ತಲಿರ್ತಕ್ಕಂಥ ಹಚ್ಚ ಹಸಿರಿನ ಬೆಟ್ಟ ಗುಡ್ಡ ಕಾಡುಗಳನ್ನು ನೋಡಿಕೊಂಡು ಅಷ್ಟು ಆ ಹಸಿರಿನ ಬಗ್ಗೆ ಇಲ್ಲಿ ಕವಿ ಕುವೆಂಪು ಅವರು ನಮಗೂ ಕೂಡ ಆ ಒಂದು ಅನುಭವವನ್ನು ಈ ಕವಿತೆಯಲ್ಲಿ ತಂದು ಕೊಟ್ಟಿದ್ದಾರೆ. ಮಕ್ಕಳೇ, ಇವಾಗ ಹಚ್ಚು ಹಸಿರು ಪದ್ಯದ ಬಗ್ಗೆ ನಿಮಗೆ ಗೊತ್ತಾಯ್ತಲ್ಲ? ಹಾಗಾದರೆ ಈ ಒಂದು ಪದ್ಯಕ್ಕೆ ನಿಮ್ಮ ಮಾತುಗಳಲ್ಲಿ, ಅಂದರೆ ನಿಮ್ಮ ಅನುಭವದಲ್ಲಿ ನೀವು ಕೇಳಿ ತಿಳಿದುಕೊಂಡಿರ್ತಕ್ಕಂಥ ನಿಮ್ಮ ಒಂದು ಮಾತಿನಲ್ಲಿ ನೀವು ಇದಕ್ಕೆ ಸಾರಾಂಶವನ್ನು ಬರಿತೀರಲ್ವಾ? ಬರಿತೀರಿ, ಹೌದಾ? ಇದರ ಸಾರಾಂಶವನ್ನು ಬರೆದು ನೀವು ನಮಗೆ ಅದರ ವಾಟ್ಸಾಪನ್ನು ಮಾಡಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ಪಾಡಲಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನ ಬರೀಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ಸೈದ್ಧಾಂತಿಕ ಭಾಷಾವನ್ನು ನಾನು ಏನು ಮಾಡ್ತೀನಿ, ಮುಂದಿನ ಒಂದು ಅವಧಿಯಲ್ಲಿ ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.